ಹಾಯ್ ಹಲೋ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ನಟ ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಈಗಾಗಲೇ ಭಾರಿ ಸದ್ದು ಮಾಡ್ತಾ ಇದೆ. ಮಫ್ತಿ ನಿರ್ದೇಶಕ ನರ್ತನ್ ನಿರ್ದೇಶನದ ಭೈರತಿ ರಣಗಲ್ನಲ್ಲಿ ತೆಲುಗು ಸೂಪರ್ ಸ್ಟಾರ್ ನಂದಮೂರಿ ಬಾಲಕೃಷ್ಣ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಶಿವಣ್ಣ ಹಾಗೂ ಬಾಲಕೃಷ್ಣ ಆಪ್ತ ಗೆಳೆಯರು. ಇವರಿಬ್ಬರದ್ದು ಅಣ್ಣ ತಮ್ಮನಂತಹ ಅವಿನಾಭಾವ ಸಂಬಂಧ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಎನ್ಟಿಆರ್ ರಾಜ್ ಕುಟುಂಬ ಆಪ್ತ ಕುಟುಂಬ. ಕನ್ನಡ ಬಿಟ್ಟು ಶಿವಣ್ಣ ಬೇರೆ ಭಾಷೆಯಲ್ಲಿ ನಟಿಸಿದ್ದು ಹಿಸ್ಟ್ರಿಯಲ್ಲೇ ಇಲ್ಲ. ಆದರೆ ಬಾಲಕೃಷ್ಣರ ಸ್ನೇಹದ ಒತ್ತಾಯಕ್ಕೆ ಸೋತು ಶಿವಣ್ಣ ತೆಲುಗಿನ ಗೌತಮಿ ಪುತ್ರ ಸಾತಕರ್ಣಿ ಸಿನಿಮಾದಲ್ಲಿ ನಟಿಸಿದ್ರು. ಈಗ ಶಿವರಾಜ್ ಕುಮಾರ್ಗಾಗಿ ಬಾಲಯ್ಯ ಕೂಡ ಮೊದಲ ಬಾರಿಗೆ ಕನ್ನಡದಲ್ಲಿ ನಟಿಸೋಕೆ ಸಜ್ಜಾಗಿದ್ದಾರೆ. ಸ್ಯಾಂಡಲ್ವುಡ್ನ ಸೆಂಚುರಿ ಸ್ಟಾರ್ ಶಿವಣ್ಣ ಸದ್ಯ ಸಾಲು ಸಿನಿಮಾಗಳಲ್ಲಿ ಫುಲ್ ಬ್ಯುಸಿ ಆಗಿರೋ ನಟ. 50ರ ನಂತರವೂ ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋನಂತೆ ಕಾಣೋ ಶಿವರಾಜ್ ಕುಮಾರ್ ಸಿನಿಮಾಗಳಿಗೆ ತಮ್ಮದೇ ಆದ ಮಾರ್ಕೆಟ್ ಇದೆ. ಸದ್ಯ ಕವಚ ತೊಟ್ಟು ಬಿಗ್ ಸ್ಕ್ರೀನಲ್ಲಿ ದರ್ಶನ ಕೊಡೋಕೆ ರೆಡಿಯಾಗಿದ್ದಾರೆ ಶಿವಣ್ಣ. ಈಗಾಗಲೇ 124 ಸಿನಿಮಾಗಳನ್ನು ಮುಗಿಸಿರೋ ಹ್ಯಾಟ್ರಿಕ್ ಹೀರೋ ಈಗ 125ನೇ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಭೈರತಿ ರಣಗಲ್ ಸ್ಯಾಂಡಲ್ವುಡ್ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ 125ನೇ ಚಿತ್ರ ಇದಾಗಿದೆ. ಮಫ್ತಿ ಚಿತ್ರದ ಸೀಕ್ವಲ್ ಇದಾಗಿದ್ದು ನಿರ್ದೇಶಕ ನರ್ತನ್ ಅವರೇ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಭೈರತಿ ರಣಗಲ್ ಇದು ಮಫ್ತಿ ಚಿತ್ರದಲ್ಲಿ ಶಿವಣ್ಣ ಅವರ ಪವರ್ಫುಲ್ ಪಾತ್ರ. ಭೈರತಿ ರಣಗಲ್ ಪಾತ್ರದಲ್ಲಿ ಶಿವಣ್ಣ ಅಭಿಮಾನಿಗಳ ಹೃದಯ ಗೆದ್ದಿದ್ರು. ಈಗ ಮತ್ತೆ ಶಿವಣ್ಣ ಭೈರತಿ ರಣಗಲ್ ಆಗಿ ನಟಿಸೋಕೆ ಹೊರಟಿದ್ದು ಈ ಸಿನಿಮಾದಲ್ಲಿ ತೆಲುಗಿನ ಬಾಲಯ್ಯ ಕೂಡ ನಟಿಸ್ತಾ ಇದ್ದಾರೆ. ಇದು ಮಫ್ತಿ ಚಿತ್ರದ ಸೀಕ್ವೆಲ್ ಸಿನಿಮಾ ಆಗಿದ್ದು ಮಫ್ತಿ ಸಿನಿಮಾದ ಹಿನ್ನೆಲೆಯನ್ನು ಬಿಚ್ಚಿಡಲಿದೆ. ಶ್ರೀಮುರಳಿಯ ಎಂಟ್ರಿಗೂ ಮುನ್ನ ಭೈರತಿ ರಣಗಲ್ ಏನಾಗಿದ್ದ, ಆತ ವೃತ್ತಾಂತ ಏನು ಅನ್ನೋ ಸಂಪೂರ್ಣ ಕತೆ ಹೇಳುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.